Hi guys, good morning. Welcome back to my channel. ಗೈಸ್ ಇವತ್ತು ಎದ್ದೇಳಕ್ಕೆ ಆಗ್ತಿರಲಿಲ್ಲ ನನಗೆ 6:45 ಎದ್ದಿದ್ದೀನಿ. ಯೂಶಲಿ ನಾನು 6:20 6:30ಗೆಲ್ಲ ಎದ್ಬಿಡ್ತೀನಿ. ಬಟ್ ಇವತ್ತು ಎದ್ದೇಳಕ್ಕೆ ಆಗ್ತಿರಲಿಲ್ಲ ಗೈಸ್. ನೆನ್ನೆ ಮಲ್ಕೊಂಡಿದ್ದು 12 ಗಂಟೆ ಆಯಿತು ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿಕೊಂಡು. ಗೈಸ್ ನೀವೆಲ್ಲ ಎಷ್ಟು ಗಂಟೆಗೆ ಮಲ್ಕೊಂಡ್ರಿ, ಎಷ್ಟು ಗಂಟೆಗೆ ಎದ್ರಿ? ಕಾಮೆಂಟ್. ಗೈಸ್ ಏನು ಗೊತ್ತಾ, ಇನ್ಸ್ಟಾಗ್ರಾಮಲ್ಲಿ ನಾನು ಪೋಸ್ಟ್ಸ್ಗಳು ಹಾಕ್ತೀನಲ್ವಾ, ವೀಡಿಯೋಸ್ ಯಾವುದಾದ್ರು ಮಾಡ್ತೀನಿ, ಅದು ತಮ್ಮನ್ನೆಲ್ಲ ತೊಗೊಂಡು ಹೋಗಿ ಸೇಮ್ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ. ಇಲ್ಲ ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ಏನಾದರೂ ಎಡಿಟ್ ಮಾಡ್ಕೊಂಡಿದ್ರೆ ವೀಡಿಯೋ ಶಾರ್ಟ್ಸ್ ಥರ ಬರುತ್ತಲ್ಲ ಅದನ್ನು ಹಾಕ್ತೀನಿ. ಸೊ ನಿನ್ನೆ ನನಗೆ ಒಂದು ನೋಟಿಫಿಕೇಶನ್ ಬಂದಿತ್ತು, ಒಂದು ಪೋಸ್ಟು 500 ಮೇಲೆ ಹೋಗಿದೆ. ಸೊ ಇನ್ಸ್ಟಾಗ್ರಾಮ್ ಇಸ್ ಕಂಗ್ರ್ಯಾಚುಲೇಟಿಂಗ್ ಮೀ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್, ಯಾರ್ಯಾರು ನೋಡಿದ್ದೀರಾ. ಗೈಸ್ ಇನ್ಸ್ಟಾಗ್ರಾಮ್ನಲ್ಲೂ ನನ್ನ ಅನಾಲಿಟಿಕ್ಸ್ ಚೆನ್ನಾಗಿದೆ, ಟಚ್ವುಡ್. ಯೂಟ್ಯೂಬ್ನಲ್ಲೂ ನನ್ನ ಅನಾಲಿಟಿಕ್ಸ್ ಚೆನ್ನಾಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ವಾಚ್ ಟೈಮ್ ಆರ್ಟ್ಸ್ ಕೂಡ ಇವಾಗ 60+ ಹೋಗ್ತಾ ಇದೆ. ಬೇಗ 100 ಮಾಡಿ, ಬೇಗ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಗೈಸ್ 61 ವಾಚ್ ಟೈಮ್ ಆಗಿದೆ, ಬಟ್ ಸಬ್ಸ್ಕ್ರೈಬರ್ಸ್ ಬಂದು 36 ಇದ್ದಾರೆ ಇವಾಗ ರೈಟ್ ನಾವು, ನಾನು ನೋಡಿರೋ ಪ್ರಕಾರ ಇವಾಗ, ಅಂದರೆ ಅಪ್ಡೇಟೆಡ್ ಅನಾಲಿಟಿಕ್ಸ್ ಪ್ರಕಾರ. ನಿನ್ನೆ ಹೇಳಿದ್ದು ನಿಮಗೆ, ಇಲ್ಲ ನೆನ್ನೆನೂ 36 ಅನಿಸುತ್ತೆ, ಇವತ್ತು 36. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, 36 ಇದ್ದಾರೆ. ಸೊ ಗೈಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಕಾಫಿ ಆಯ್ತಾ ಗೈಸ್? ನಾನು ಆ್ಯಕ್ಚುಲಿ ಇವತ್ತು ಮಿಲ್ಕ್ ಕಾಫಿ ತೊಗೊಂಡೆ. ಯೂಶಲಿ ತೊಗೊಳ್ಳೋ ಹಾಗಿಲ್ಲ, ನನಗೆ ಡೈರಿ ಪ್ರಾಡಕ್ಟ್ಸ್ ಅಲರ್ಜಿ ಇದೆ, ನಿಮ್ಗೆ ಗೊತ್ತೆಲ್ರಿಗೂ. ಮತ್ತೆ ಗೈಸ್ ನಾನು ಮನೇಲಿ ಹೋಗಿ ಬಂದೆ ಅಲ್ವಾ, ಸೊ ಸ್ವಲ್ಪ ಇಲ್ಲೆಲ್ಲ ಆ್ಯಕ್ನೇಸ್ ಎಲ್ಲ ಬರ್ತಾಯಿದೆ. ನಿಮ್ಗೆ ಗೊತ್ತು ನಂದು ಸ್ಕಿನ್ ಎಷ್ಟು ಸೆನ್ಸಿಟಿವ್ ಅಂತ. ಗಾಡೀಲಿ ಹಿಂಗೆ ಹೋಗಿ ಬಂದ್ರೇ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಡಸ್ಟು ಆ ಥರ ಎಲ್ಲ. ಸೊ ಅದಕ್ಕೆ ಒಂದ್ಸಲ ಫೇಸ್ ಕ್ಲೀನಪ್ಪಿಗೆ ಹೋಗ್ಬೇಕು, ನಾನು ಪ್ಲ್ಯಾನ್ ಮಾಡಬೇಕು ಗೈಸ್. ಇವಾಗ ಸ್ಯಾಟರ್ಡೆ ಆಫ್ ಇಲ್ಲ ನನಗೆ, ಸೊ ಓನ್ಲಿ ಸಂಡೇ ಕೂಡ ನಾನು ಬ್ಯಾಂಗ್ಳೂರ್ಗೆ ಹೋಗಿ ಬರಬೇಕಂದ್ರೆ ರೆಸ್ಟೇ ಇರಲ್ಲ ನನಗೆ. ಸೊ ಐ ಆಮ್ ಪ್ಲ್ಯಾನಿಂಗ್ ಆ್ಯಕ್ಚುಲಿ ನಾನು ಫೇಸ್ ಕ್ಲೀನಪ್ ಮಾಡಿಸ್ಕೊತೀನಿ, ಯಾಕಂದರೆ ನನ್ನ ಸೆನ್ಸಿಟಿವ್ ಸ್ಕಿನ್. ಬಟ್ ಅದು ನಾನು ನಿಮ್ಗೆ ಯಾರಿಗೂ ಸಜೆಸ್ಟ್ ಮಾಡಲ್ಲ ಗೈಸ್. ಏನಕ್ಕೆ ಅಂತ ಹೇಳಿದ್ರೆ ತೀರಾ ಸೆನ್ಸಿಟಿವ್ ನಂದು, ತೀರಾ ಸೆನ್ಸಿಟಿವ್. ನಿಮ್ದೆಲ್ಲ ಆ ಥರ ಇರಲ್ಲ, ಸೊ ಅದು ನೆಸೆಸಿಟಿ ಏನಿರಲ್ಲ ಅಂದ್ಕೊತೀನಿ. ಇನ್ ಕೇಸ್ ಯಾರು ವಿಡಿಯೋಸ್ ನೋಡ್ತಾ ಇದ್ದೀರಾ, ಅವ್ರಿಗೆ ಏನಾದರೂ ತೀರಾ ಸೆನ್ಸಿಟಿವ್ ಇದ್ದರೆ ಕಾಮೆಂಟ್ ಮಾಡಿ, ನಾನು ಹೇಳ್ತೀನಿ ನಾನು ಹೇಗೆ ನನ್ನ ಸ್ಕಿನ್ನ ಕೇರ್ ಮಾಡ್ತೀನಿ ಅಂತ. ಅದು ಎಕ್ಸೆಪ್ಟ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ಬಿಟ್ಟು ಬೇರೆ ನಾನು ಇನ್ನೇನು ಇದು ಮಾಡ್ತೀನಿ ಅಂತ. ಶಕ್ಕೆ ಆಗ್ತಾ ಇದೆ ಆ್ಯಕ್ಚುಲಿ. ಬಟ್ ಫ್ಯಾನ್ ಹಾಕೊಬೋದು, ಹಾಕ್ಕೊಂಡೇನು ಗೊತ್ತಾ, ಮೈಕ್ ಸ್ವಲ್ಪ ಹಿಂಗೆ ಫ್ಯಾನ್ ಸೌಂಡಿಗೆ ಬೇರೆ ಡಿಸ್ಟರ್ಬೆನ್ಸ್ ಅನಿಸುತ್ತೆ. ಸೊ ಅದಕ್ಕೆ ಗೈಸ್ ಇವಾಗ ನಾನು ರೆಡಿ ಆಗಿಬಿಟ್ಟಿದ್ದೀನಿ, ವೇಟಿಂಗ್ ಫಾರ್ ದ ಡಸ್ಟ್ ಅವ್ನು ಬಂದಮೇಲೆ ಇವಾಗ ಸೀದಾ ಹೋಗ್ತಾ ಇರೋದು ಇಷ್ಟೇ ಗೈಸ್. ಮತ್ತು ನೀವೆಲ್ಲ ಎಲ್ಲಿ ವರ್ಕ್ ಮಾಡ್ತಾ ಇರೋದು, ಏನೇನು ವರ್ಕ್ ಮಾಡ್ತಾ ಇರೋದು ಸ್ಟೂಡೆಂಟ್ಸ್? ಗೈಸ್ ಆ್ಯಕ್ಚುಲಿ ಇವಾಗ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ನಡೀತಾ ಇದೆ ಅನಿಸುತ್ತೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಫೆಬ್ನಲ್ಲಿ ಇವಾಗ ಎಕ್ಸಾಮ್ಸ್ ನಡೀತಾ ಇರುತ್ತೆ. ಎಲ್ಲ ಎಕ್ಸಾಮ್ಸ್ ಚೆನ್ನಾಗಿ ಓದ್ಕೊಳ್ಳಿ, ಹುಡುಗ್ರಿಗೂ ಕೂಡ ಅಷ್ಟೇ ಎಕ್ಸಾಮ್ಸ್, ಐ ಮೀನ್ ಸ್ಕೂಲಿಗೆ ಹೋಗ್ತಾರೆ ಅವರು. ಮತ್ತು ಗೈಸ್ ಬ್ರೇಕ್ಫಾಸ್ಟ್ ನಾನು ಏನು ಮಾಡಿದ್ದಾರೆ ಗೊತ್ತಿಲ್ಲ ಮಮ್ಮಿ, ನನಗೆ ಗೊತ್ತೇ ಇರಲ್ಲ ಗೈಸ್. ಆಫೀಸ್ಗೆ ಹೋಗಿ ತೆಗೆದು ನೋಡಿದ್ಮೇಲೆ ಗೊತ್ತಾಗೋದು ನನಗೆ, ಇದ್ದಿದ್ದೆ ನಮ್ಮ ಮನೇಲಿ ಇವತ್ತು ಬ್ರೇಕ್ಫಾಸ್ಟ್ ಅಂತ. ಗೈಸ್ ಏನು ಗೊತ್ತಾ, ನನಗೆ ಕೂಮೆ ಮಾಡಲ್ಲ ಗೈಸ್. ಇವತ್ತು ಪ್ಯಾಚ್ ಹಾಕ್ಕೊಂಡಿದ್ದೀನಿ ನಾನು, ಬಟ್ ಇನ್ನೊಂದು ಹೇಳೋದು ಮರ್ತೆ, ಪ್ಯಾಚು ಒಂದು 3 ಡೇಸ್ 4 ಡೇಸ್ ಹಾಕೊಳ್ಳಿ ಅಷ್ಟು, ಅದ್ರ ಮೇಲೆ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ. 3 ಡೇಸ್ 4 ಡೇಸ್ ಅಷ್ಟೇ. ಬೆಳಗ್ಗೆನೂ ಹಾಕಿ, ನೈಟ್ ಮಲ್ಕೊತಿರಲ್ಲ ಆವಾಗಲೂ ಹಾಕಿ. ಗೈಸ್ ನಾನು ನೆನ್ನೆ ಹೇಳಿರೋ ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ನನಗೆ ಕೊಲಾಬ್ರೇಷನ್ಸ್ ಬರ್ತಾ ಇದೆ ಅಲ್ವಾ, ಸೊ ಅದೆಲ್ಲ ಜಾಸ್ತಿ ರಿಲೇಟೆಡ್ ಟು ಫೋಟೋಶೂಟ್ಸೇ. ನನಗೆ ಮೇಕಪ್ ಹಾಕಿದ್ರೆ ಆಗಲ್ಲ, ನನಗೆ ಸೆನ್ಸಿಟಿವ್ ಸ್ಕಿನ್ ಅಲ್ವಾ. ಸೊ ಅದಕ್ಕೆ ಗೈಸ್ ನೀವು ಅಷ್ಟೇ ಯಾರೂ ಮೇಕಪ್ ಮಾಡಬೇಡಿ ಡೈಲಿ, ಸ್ಕಿನ್ ತುಂಬ ಹಾಳಾಗುತ್ತೆ. ನೀವು ಇವಾಗ ಓಕೆ ಮೇಕಪ್ ಮಾಡ್ಬೋದು, ಬಟ್ ಆಮೇಲೆ ಹೋಗ್ತಾ ಸ್ಕಿನ್ ತುಂಬ ಡ್ಯಾಮೇಜ್ ಆಗುತ್ತೆ. ಮತ್ತು ಹೇರ್ಸ್ ಕೂಡ ಅಷ್ಟೇ, ಇವಾಗ ಡೈಲಿ ಐರನ್ ಮಾಡೋದು, ಡೈಲಿ ಬ್ಲೋ ಡ್ರೈ ಮಾಡೋದು ಆ ಥರನೂ ಮಾಡಬೇಡಿ, ರಫ್ ಆಗುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಾ ಇದ್ದೀನಿ. ಮುಂಚೆ ನಾನು ಡೈಲಿ ಮೇಕಪ್ ಮಾಡ್ಕೊಂಡು ಹೋಗ್ತಾಯಿದ್ದೆ ಆಫೀಸ್ಗೆ, ಬಟ್ ಅವಾಗ ಅಂದರೆ ನನಗೆ ಸೆನ್ಸಿಟಿವ್ ಇತ್ತು. ಬಟ್ ಯಾವಾಗ ಡಸ್ಟು ಎಲ್ಲ ಜಾಸ್ತಿ ಆಯ್ತು, ಇವಾಗ ಗೊತ್ತು ನಿಮಗೆ ಎಷ್ಟು ಡಸ್ಟ್ ಇದೆ ಇವಾಗ ಬ್ಯಾಂಗ್ಳೂರಲ್ಲಿ ಅಂತ. ಸೊ ಡಸ್ಟ್ ಅಲರ್ಜಿ ತುಂಬ ಆಗುತ್ತೆ ನನಗೆ. ಡಸ್ಟು ವಾಟರು ಆಯಿಲು, ಇದು 3 ಕೂಡ ಅಲರ್ಜಿ ನನಗೆ. ಎಲ್ಲಾದರೂ ಒಂದು ಸ್ವಲ್ಪ ನೀರು ಕುಡಿದ್ರು ಅಷ್ಟೇ ಗಂಟಲೆಲ್ಲ ಹೋಗುತ್ತೆ. ಆಯಿಲಲ್ಲಿ ಒಂಚೂರು ಗೋಬಿ ಅಥವಾ ಕಬಾಬ್ ಈ ಥರ ಬೇರೆ ಹೊರಗಡೆ ತಿಂದುಬಿಟ್ರೆ ಮುಗೀತು ಕತೆ ನಂದು. ನೈಟ್ ನನಗೆ ಇನ್ಸ್ಟೆಂಟಾಗಿ ಆಗುತ್ತೆ ಗೈಸ್. ಮತ್ತು ಅಲರ್ಜೀಸ್ ಕೂಡ ಅಷ್ಟೇ, ಅದು ತುಂಬ ನನಗೆ ಸೆನ್ಸಿಟಿವ್, ಇನ್ಸೈಡ್ ಔಟ್ಸೈಡ್ ಎರಡೂ ಕೂಡ. ಅದಕ್ಕೆ ನಾನು ಸ್ವಲ್ಪ ಅದು ಇದು ಸ್ಕಿನ್ ಕೇರ್ ಅಂತ ಮಾಡ್ತೀನಿ, ಬಟ್ ಹೋಮ್ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಲ್ಲ ನಾನು, ಮನೇಲೆಲ್ಲ ಹಾಕೊಂಡು ಆ ಥರ ಎಲ್ಲ ಮಾಡಲ್ಲ. ಇನ್ನು ಡ್ರಗ್ ಸ್ಟೋರ್ ಅಷ್ಟೇ. ಗೈಸ್ ಮತ್ತು ಇವತ್ತು ಆ್ಯಕ್ಚುಲಿ ಏನು ಗೊತ್ತಾ, ಬೆಳಗ್ಗೆ ಎದ್ದ ತಕ್ಷಣ ನಂಗೆ ಆಫೀಸ್ ನೆನಪಾಗುತ್ತೆ, ಅವಾಗ ಖುಷಿ ಆಗುತ್ತೆ ಎದ್ದೇಳಕ್ಕೆ. ಇವತ್ತು ಎದ್ದೇಳಕ್ಕೆ ಆಗ್ತಿರಲಿಲ್ಲ ಆಯಿತಾ.
ಆಮೇಲೆ ಆಫೀಸಿಗೆ ಹೋಗಬೇಕು ಅಂತ ಖುಷಿ ಆಗೋಯ್ತು. ಅದಕ್ಕೆ ಎದ್ದೆ, ಬೇಗ ಎದ್ದೆ. 6:45 ಆದರೂ 15 ಮಿನಿಟ್ಸ್ 6:30ಗೆ ಅಲಾರಾಮ್ ಇಟ್ಟಿರ್ತೀನ. 6:45 15 ಮಿನಿಟ್ಸ್ ಮತ್ತೆ ಇದು ಮಾಡಿಕೊಂಡು ಎದ್ದೇಳೋದು ಅವಾಗ. ಗೈಸ್ ನೀವು ಏನು ಮಾಡ್ತೀರಾ? ಅಲಾರಾಮ್ ಬಂದ ತಕ್ಷಣ ಎದ್ದೇಳ್ತೀರಾ? ನಾನು ಎದ್ದೇಳ್ತೀನಿ, ಬಟ್ ಇವತ್ತು ಮಾತ್ರ ಆ ಥರ ನಿದ್ದೆ ಸ್ವಲ್ಪ ಇಲ್ಲ ಗೈಸ್ ಆ್ಯಕ್ಚುಲಿ. ಅದಕ್ಕೆ ನೋಡಿ ನನ್ನ ಐಸ್ ನೋಡಿ ಹೇಗೆ ಇಲ್ಲಿ ಸ್ವಲ್ಪ ರೆಡ್ ರೈಟ್ ನೋಡಿ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀನಿ ನಾನು. ನನ್ನ ನಿದ್ದೆ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ನನಗೋಸ್ಕರ ಕೂಡ, ನಿಮಗೋಸ್ಕರ ಕೂಡ, ಬಿಕಾಸ್ ಆಫ್ ಯು. ಅದಕ್ಕೆ ಸೊ ಎವ್ರಿಥಿಂಗ್ ಫಾರ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಾನು ಡೈಲಿ ಹೇಳ್ತೀನಿ, ಎಲ್ಲ ವ್ಲಾಗ್ಸಲ್ಲೂ ಹೇಳ್ತೀನಿ ಥ್ಯಾಂಕ್ ಯು ಗೈಸ್. ನಿಮ್ಗೆ ಅದು ಏನು ಇಷ್ಟು ಸಲ ಹೇಳ್ತಾಳೆ ಅಂತ ಅನ್ಕೊಬೋದು, ಬಟ್ ನಾನು ಏನೇ ಮಾತಾಡೋದು ಮನಸ್ಸಿಂದ ಮಾತಾಡ್ತೀನಿ. ಮನಸ್ಸಿಂದಾನೇ ನಾನು ಏನೇ ಹೇಳಿದ್ರು ಅಲ್ಲಿಂದನೇ ಹೇಳೋದು. ಬಾಯಿ ಮತ್ತಿಗಾಗಲಿ ಅಥವಾ ಇಲ್ಲಿ ಯೋಚನೆ ಮಾಡಿ ಮಾತಾಡ್ತಾರಲ್ಲ ಆ ಥರ ಎಲ್ಲ ಕ್ಯಾರೆಕ್ಟರ್ ಎಲ್ಲ. ಅದು ಏನೇ ಇದ್ರೂ ಡೈರೆಕ್ಟಾಗಿ ಹೇಳ್ತೀನಿ, ಮನಸ್ಸಿಂದನೇ ಹೇಳ್ತೀನಿ. ಅದು ಹರ್ಟ್ ಆಗಲಿ ಖುಷಿ ಆಗಲಿ ಹಾಗೆ ಹೇಳಬೇಕು. ಸೊ ಅದು ತುಂಬ ಸೇಫ್ ಅನ್ನೋದಕ್ಕಿಂತ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಮಗೂ. ಸೊ ಹಾಗೆ ನನ್ನ ಕ್ಯಾರೆಕ್ಟರ್ ಹಾಗೆ. ನಾನು ಫ್ರೂಟ್ಸ್ ತಿಂತಾ ಇಲ್ಲ. ಆ್ಯಕ್ಚುಲಿ ಟೈಫಾಯ್ಡ್ ಆಯ್ತಲ್ಲ, ಅದಾದ್ಮೇಲೆ ನಾನು ಏನು ಮಾಡ್ತಾಯಿಲ್ಲ, ಸ್ಕಿನ್ ಕೇರ್ ಮಾಡ್ತಾಯಿಲ್ಲ. ಫುಡ್ಡಲ್ಲೂ ಅಷ್ಟೇ, ನಾನು ಮಾರ್ನಿಂಗ್ ಫ್ರೂಟ್ಸ್ ಎಲ್ಲ ತಿಂತೀನಿ. ಕ್ಯುಕುಂಬರು, ಕ್ಯಾರೆಟು, ಬೀಟ್ರೂಟು, ಪಪ್ಪಾಯ, ಮತ್ತು ನನಗೆ ಫೇವ್ರೆಟ್ ಅಂದರೆ ಪೋಮಗ್ರೊನೆಟ್. ನನಗೆ ಅದು ಆ ಫ್ರೂಟ್ ತುಂಬ ಫೇವ್ರೆಟ್. ಅದೆಲ್ಲ ತಿಂತಾಯಿದ್ದೆ ಯಾವಾಗ ಟೈಫಾಯ್ಡ್ ಆಗಿ ರಜಾ ಹಾಕೊಂಡು ಬಂದಿದ್ನೋ. ಫುಲ್ ನನ್ನ ರೋಟಿನೇ ಚೇಂಜ್ ಆಗೋಯಿತು. ಅದಕ್ಕೆ ಇನ್ಮೇಲೆ ಸ್ಟಾರ್ಟ್ ಮಾಡಬೇಕು. ಇವಾಗಿರೋ ಆಫೀಸ್ನಲ್ಲಿ ನನಗೆ ನಾನ್ ವೆಜ್ ತೊಗೊಂಡೋಗಿ ತಿನ್ನೋ ಹಾಗಿಲ್ಲ. ಅದಕ್ಕೆ ಹೇಳಿ ತುಂಬ ಮನಸ್ಸಿಗೆ ಬೇಜಾರಾಯಿತು. ನಾನ್ ವೆಜ್ ತಿನ್ನೋಂಗಿಲ್ಲ ಆಫೀಸ್ನಲ್ಲಿ, ಹೊರಗಡೆ ಮಾತ್ರ ತಿನ್ಕೊಬೇಕಷ್ಟೇ. ಸೊ ಹೊರಗಡೆ ಹೋಗಿ ತಿನ್ಕೊಂಬಂದ್ರೆ ದಟ್ ವಿಲ್ ಬಿ ಫೈನ್. ಸೊ ಯಾಕೆ ತಡಸ್ಲ ಬಂದೆ, ಇವಾಗ ಹೊರಡೋಣ. ಓಕೆ, ಟೈಮ್ ಏನು ಲೇಟಾಗಿ ಆಗಿಲ್ಲ, ನಾರ್ಮಲ್ ಟೈಮ್. ಬೇಗ ರೆಡಿ ಆಗ್ತಾಯಿತ್ತು. ಕ್ಲಿಪ್ಪಿಂಗ್ಸ್ ತೊಗೊಬೇಕು ಗೈಸ್. ಇವಾಗ ಅದೊಂದು ಕ್ಲಿಪ್ಪಿಂಗ್ಸ್ ತೊಗೋಬೇಕು ತಲೆಯಲ್ಲಿರುತ್ತಾ. ಬೇಗ ರೆಡಿ ಆಗ್ತೀನಿ. ಆಮೇಲೆ ಲಾಸ್ಟಲ್ಲಿ ಒಂದು 5-10 ಮಿನಿಟ್ಸ್ ಕೂತ್ಕೊಂಡು ಕ್ಲಿಪ್ಪಿಂಗ್ಸ್ ತೊಗೊಂಡು ದೆನ್ ಐ ವಿಲ್ ಸ್ಟಾರ್ಟ್ ಮೈ ಡೇ. ಗೈಸ್ ನಾನು ಹೇಳಿದೆ ಅಲ್ಲ, ಬ್ಲ್ಯಾಕ್ ಕಾಫಿ ಅಲ್ಲ, ಮಿಲ್ಕ್ ಕಾಫಿ ಕೊಡ್ದಿದ್ದೆ ಇವತ್ತು. ಗೈಸ್ ಬನ್ನಿ ಹೊರಡೋಣ. ಲೇಟ್ ಆಗೋಯ್ತು ಇವತ್ತು. ಇವಾಗ ಆಫೀಸ್ ರೀಚ್ ಆದ 10-15 ಮಿನಿಟ್ಸ್ ಲೇಟ್. ಸೊ ಔಟ್ಫಿಟ್ ಚೆಕ್. ಗೈಸ್ ನಾನು ಇಡ್ಲಿ ಸಾಂಬಾರನ್ನ ಈ ಥರ ಮಿಕ್ಸ್ ಮಾಡ್ಕೊಂಡು ತಿಂತೀನಿ. ಗೈಸ್ ಲೇಟ್ ಆಗೋಗಿದೆ, ಬೇಗ ತಿನ್ಕೊಂಡು ಇವಾಗ ಸ್ಟಾರ್ಟ್ ವರ್ಕಿಂಗ್. ಚೆನ್ನಾಗಿದೆ. ಪ್ಲೀಸ್ ಇದಕ್ಕೆ ದಾಲ್ ಜೊತೆ ಇಡ್ಲಿ ಮಾಡೋದು ಮಮ್ಮಿ. ಆಯ್ತು ಗೈಸ್ ತಿಂಡಿ. ಗೈಸ್ ಏನು ಗೊತ್ತಾ, ಮುಖ ಚುಚ್ಚೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸಜೆಸ್ಟ್ ಮಾಡಿ ನನಗೆ ಹೇಗೆ ಕಾಣುತ್ತೆ ಅಂತ. ಚುಚ್ಕೊಳ್ಳ ಏನು ಮಾಡಲಿ? ಯಾಕಂದರೆ ನಾನು ಜಾಸ್ತಿ ಸ್ವಲ್ಪ ವೆಸ್ಟರ್ನ್ ವೇರ್ ಮಾಡೋದು ಜಾಸ್ತಿ. ಟ್ರೆಡಿಷ್ನಲ್ ಎಲ್ಲ ಯಾವಾಗದು ರೇರು. ಅದಕ್ಕೆ ವೆಸ್ಟರ್ನ್ಗೆಲ್ಲ ಅದು ಮ್ಯಾಚ್ ಆಗಬೇಕಲ್ಲ, ನೋ ಸ್ಪಿನ್. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ನನಗೆ ಇಷ್ಟ ನೋ ಸ್ಪಿನ್ ಹಾಕ್ಕೊಳಕ್ಕೆ. ಅದಕ್ಕೆ ಗೈಸ್ ಜಾಸ್ತಿ ಕ್ಲಿಪ್ಪಿಂಗ್ಸ್ ನೋಡೋಕ್ಕೆ ಆಗಿಲ್ಲ ನನಗೆ. ಬಸ್ಸಲ್ಲೂ ಸ್ವಲ್ಪ ರಶ್ ಇತ್ತು ಗೈಸ್. ಏನು ಗೊತ್ತಾ, ಸ್ಟೂಡೆಂಟ್ಸ್ ಇದ್ರು ಇವತ್ತು ಜಾಸ್ತಿ, ಅದಕ್ಕೆ ಸ್ವಲ್ಪ ರಶ್ ಇತ್ತು. 20 ಮಿನಿಟ್ಸ್ವರೆಗೂ ಬಸ್ ಸ್ಟಾಪಲ್ಲೇ ನಿಂತಿದ್ದೆ ನಾನು. ಆಮೇಲೆ ಡಿಪೋ ಬಸ್ ಬಂತು, ಅದರಲ್ಲಿ ಬಂದೆ. ನಮ್ಮ ಸೋ ಸಾರಿ ಶೇರ್ಸ್ ಮಾಡಿಲ್ಲ. ಶೇರ್ಸ್ ಟೈಮಾಗಿ ಹೋಗಿತ್ತಲ್ವ, ತಿಂತಾ ಇದ್ದೀನಿ. ಅದಕ್ಕೆ ಹೇಗಿತ್ತು ಟೆಸ್ಟ್ ಇಡ್ಲಿ? ಮಧ್ಯಾಹ್ನ ಸಿಗ್ತೀನಿ. ಓಕೆನಾ ಗೈಸ್? ಬೈ ಸ್ಟೇ ಟ್ಯೂನ್. ಗುಡ್ ಆಫ್ಟರ್ನೂನ್ ಗೈಸ್. ಆ್ಯಕ್ಚುಲಿ ಊಟ ಆಗೋಯ್ತು ನಂದು. ಊಟ ಮಾಡಿಬಿಟ್ಟು ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಆಮೇಲೆ ಲೇಟ್ ಆಗಿಬಿಡುತ್ತೆ ಅಂತ. ಅದಕ್ಕೆ ಗೈಸ್ ನಿಮ್ದೆಲ್ಲ ಊಟ ಆಯಿತಾ? ನಾನು ಸೇಮ್ ಇಡ್ಲಿ ಸಾಂಬಾರು. ಕೆಳಗೆ ಹೋಗಿ ಸ್ವಲ್ಪ ವಾಕ್ ಮಾಡ್ಕೊಂಬರೋಣ. ಗೈಸ್ ಆ್ಯಕ್ಚುಲಿ ಲೆಫ್ಟಲ್ಲಿ ಹೋಗ್ತಾ ಇದ್ದೀನಿ. ವಾಕ್ ಮಾಡೋಣ ಅಥವಾ ಕೆಳಗಡೆ ವಾಕ್ ಮಾಡೋಣ, ಖಾಲಿ ಇರುತ್ತೆ. ಯಾವುದೂ ಶಾಪ್ಸ್ ಇಲ್ಲ ಗೈಸ್ ಇಲ್ಲಿ ಕೆಳಗಡೆ, ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಯಾವುದೂ ಇಲ್ಲ. ಮೇಲೆ ಬರ್ತಾ ಶಾಪ್ಸ್ ಇದೆ. ಕೆಳಗಡೆ ಮೇ ಬಿ ಗೋಡೌನ್ಗೇನೋ ಯೂಸ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ, ಐ ಗೆಸ್. ಗೈಸ್ ಇವತ್ತು ಸ್ವಲ್ಪ ವೆದರು ಕ್ಲೌಡಿ ಇದೆ. ಹೊರಗೆ ಹೋಗ್ಲಾ? ನೋಟ್ಸ್ ಏನಿದೆ ಅಂತ ಬಟ್ ಎಲ್ಲ ನೋಡ್ತಾರೆ ಗೈಸ್.
ಬೇಡ ಇಲ್ಲೇ ವಾಕ್ ಮಾಡಿ ಅಲ್ಲ ಇನ್ನು ಸ್ವಲ್ಪ ಕಂಫರ್ಟೇಬಲ್ ಆಗೋವರೆಗೂ ಆಮೇಲೆ ಹೊರಗಡೆ ಎಲ್ಲ ಹಿಂಗೆ ಇಟ್ಕೊಂಡು ಓಡಾಡ್ತಿರ್ತೀನಿ ನಾವು ಸ್ಟಿಕ್ ಎಲ್ಲ ಇಟ್ಕೊಂಡು ಇಲ್ಲಿ ಸ್ವಲ್ಪ ಕತ್ಲೆ ಇಲ್ಲಿ ಸ್ವಲ್ಪ ಬ್ಲರ್ ಬರುತ್ತೆ ಪ್ಲೀಸ್ ಡೂ ಅಡ್ಜಸ್ಟ್ ಓಕೆ ಬಿಕಾಸ್ ನಿಮ್ದೆಲ್ಲ ಊಟ ಆಯಿತಾ ಸಡನ್ನಾಗ ನಮ್ಮ ಮ್ಯಾನೇಜರ್ ಬಂದರು ಇವಾಗ ಮೀಟಿಂಗ್ ಇರುತ್ತೆ ಅದಕ್ಕೆ ಸಂಜೆ ಸಿಗ್ತೀನಿ ಈವ್ನಿಂಗ್ ಗೈಸ್ ಆ್ಯಕ್ಚುಲಿ ಮೀಟಿಂಗ್ ಇತ್ತಲ್ವ ನಂಗೆ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ ಲೇಟ್ ಆಯಿತು ಗೈಸ್ ನಾನು ಮೀಟಿಂಗ್ಸ್ ಜಾಸ್ತಿ ಇತ್ತು ಇವತ್ತು ಸೆಕೆಂಡ್ ಹಾಫ್ ಫುಲ್ ಮೀಟಿಂಗ್ ಆಯಿತು ನನಗೆ ಅದಕ್ಕೆ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ ಐ ಆಮ್ ಸೋ ಸಾರಿ ವಾಪಸ್ ಬರುವಾಗಲೂ ಅಷ್ಟೇ ಕ್ಯಾಬ್ ತೊಗೊಂಡು ಬರಬೇಕಾದ್ರೆ ಅಂದರೆ ಗೈಸ್ ಏನು ಗೊತ್ತಾ ಲೈಟಿಂಗ್ಸ್ ಇರಲ್ಲ ಸೊ ಏನೂ ಕಾಣಿಸ್ತಾ ಇರಲ್ಲ ಬ್ಲರ್ ಬರುತ್ತೆ ವಿಡಿಯೋ ಸಂಜೆ ಟೈಮು ಕ್ಯಾಬಲ್ಲಿ ನಾನು ಅದಕ್ಕೆ ತೊಗೊಂಡಿಲ್ಲ ಕ್ಲಿಪ್ಪಿಂಗ್ಸು ಮನೆಗೆ ಬಂದು ನೆಮ್ಮದಿಯಾಗಿ ಮಾತಾಡೋಣ ಅಂತ ಬಂದೆ ಗೈಸ್ ಗೈಸ್ ಅಪ್ಡೇಟ್ಸ್ ನೋಡ್ಕೊಂಡ್ಬೇಡ ಚಲೋ ಗೈಸ್ ಟೋಟಲ್ ವ್ಯೂಸ್ ಬಂದು 3.6 ಆಗಿದೆ ವಾಚ್ ಟೈಮ್ 65.1 ಸಬ್ಸ್ಕ್ರೈಬರ್ಸ್ ಆ್ಯಕ್ಚುಲಿ 37 ಇದ್ರು ಇವಾಗ ಯಾರೋ ಇನ್ನೊಬ್ರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಲವ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಲವ್ ನನಗೆ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ ಡೈಲಿ ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ ಹೋಗ್ತಾ ವಾಚ್ ಟೈಮರ್ಸ್ ಆಗಲಿ ಸಬ್ಸ್ಕ್ರೈಬರ್ಸ್ ಆಗಲಿ ಆಗ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಗೈಸ್ ವಾಚ್ ಟೈಮರ್ಸ್ ನಾನು ಟಚ್ ವುಡ್ ನಾನು ಇಷ್ಟು 2 ವೀಕ್ಸ್ನಲ್ಲಿ ಇಷ್ಟೆಲ್ಲ ಹೋಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಎಲ್ಲರೂ ಹೀಗೆ ವೀಡಿಯೋಸ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಓಕೆನಾ ಸೊ ಕ್ರಿಕೆಟ್ ಬಂದಿದೆ ಅಂದ್ಬಿಟ್ಟು ವ್ಲಾಗ್ಸ್ ನೋಡೋಣ ಬರೀ ವಿಡಿಯೋ ಓಕೆನಾ ಗೈಸ್ ಏನು ಗೊತ್ತಾ ನಾನು ಬೆಳಗ್ಗೆ ಹೇಳ್ದಂಗೆ ನೋ ಸ್ಪಿನ್ ಮುಖ ಚುಚ್ಚಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ನಿಮ್ಗೇನು ಅನ್ಸುತ್ತೆ ಹೇಳಿ ನಾನು ಚುಚ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀನಾ ಇಲ್ಲ ಅಂತ ಹೇಳಿದ್ರೆ ಹೇಗೆ ಅಂತ ನನಗೆ ಆ್ಯಕ್ಚುಲಿ ನಾನು ವೆಸ್ಟರ್ನ್ ವೇರ್ ಜಾಸ್ತಿ ಹಾಕ್ತೀನಿ ಸೊ ಹಾಗಾಗಿ ನನಗೆ ಎಲ್ಲ ಔಟ್ಫಿಟ್ಸ್ಗೂ ಮ್ಯಾಚ್ ಆಗಲ್ಲ ಅಂತ ದಟ್ ಈಸ್ ವಾಟ್ ಐ ಫೀಲ್ ಟ್ರೆಡಿಷ್ನಲಾಗಿ ಓಕೆ ಚೆನ್ನಾಗಿ ಕಾಣುತ್ತೆ ಬಟ್ ಯಾಕೆ ನಂಗೆ ತುಂಬ ಇಷ್ಟ ನೋ ಸ್ಪಿನ್ ಹಾಕ್ಕೊಬೇಕಂತ ನೋಡೋಣ ಏನಾಗುತ್ತೆ ನೀವು ಹೇಳಿ ನೀವೇನು ಹೇಳ್ತೀರೋ ಅದನ್ನು ಡಿಸೈಡ್ ಮಾಡ್ತೀನಿ ಪ್ಲಸ್ ಎಲ್ಲರದ್ದು ಊಟ ಆಯಿತಾ ನಮ್ಮ ಮನೇಲಿ ಇವತ್ತು ನಾನ್ ವೆಜ್ ಏನೂ ಮಾಡಿಲ್ಲ ವೆಜ್ಜು ನಿಮ್ಮ ಮನೇಲಿ ಏನು ಮಾಡಿದ್ದೀರಾ ವೆಜ್ಜಾ ನಾನ್ ವೆಜ್ಜಾ ನಂಗೆ ಆ್ಯಕ್ಚುಲಿ ತಾಜ್ದು ಆಲ್ಫಮ್ ತಿನ್ಬೇಕು ಅನಿಸ್ತಾ ಇದೆ ಆಲ್ಫಮ್ ತಿನ್ನಕ್ಕೆ ಹೋಗಬೇಕು ಸ್ಯಾಟರ್ಡೇ ವರ್ಕ್ ಇದೆ ಗೈಸ್ ನಂಗೆ ಆ್ಯಕ್ಚುಲಿ ಗುಡ್ ನ್ಯೂಸ್ ಸಿಗ್ತೀವಿ ಇವತ್ತು ಆಫೀಸಲ್ಲಿ ಹೇಳ್ತೀನಿ ಇಷ್ಟಲ್ಲೇ ಓಕೆನಾ ಗೈಸ್ ನಮಗೆ ಬ್ಯಾಕ್ ಎಂಡಿಗೆ ಫ್ರಂಟ್ ಎಂಡಿಗೆ ವರ್ಕರ್ಸ್ ಬೇಕಾಗಿದ್ದಾರೆ ಆ್ಯಕ್ಚುಲಿ 3 ಜನ ಬೇಕು ನಮಗೆ ನೀವು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಎಲ್ಲರ ಜೊತೆನಲ್ಲಿ ವರ್ಕ್ ಮಾಡೋಣ ಚೆನ್ನಾಗಿದೆ ಕಂಪ್ನಿ ಚೆನ್ನಾಗಿ ಪೇ ಮಾಡ್ತಾರೆ ಮತ್ತು ಆಫರ್ಸ್ ಅಂದರೆ ಐ ಮೀನ್ ಪ್ರಾಜೆಕ್ಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಬ್ಯಾಂಗ್ಳೂರ್ನಲ್ಲಿ ಇರೋದು ಆಫೀಸು ಸೊ ಸ್ಟೂಡೆಂಟ್ಸ್ ಆದರೂ ಓಕೆ ಇಂಟರ್ನ್ಶಿಪ್ ಆ ಥರ ಇದ್ರೂ ತೊಗೊತೀವಿ ಅರ್ಜೆಂಟ್ ರಿಕ್ವೈರ್ಮೆಂಟ್ ಇದೆ ಗೈಸ್ ನಿಮಗೂ ಹೆಲ್ಪ್ ಆಗುತ್ತಲ್ವಾ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಾಮೆಂಟ್ನಲ್ಲಿ ಹೇಳಿ ಓಕೆನಾ ನಾನು ನಾನೇ ನಿಮಗೆ ಕಾಲ್ ಮಾಡ್ತೀನಿ ರೆಸ್ಯೂಮೆ ತೊಗೊಂಡು ಇಂಟರ್ವ್ಯೂಸಲ್ಲಿ ಸ್ಕೆಡ್ಯೂಲ್ ಮಾಡಿಕೊಂಡು ವಿಲ್ ವರ್ಕ್ ಟುಗೆದರ್ ಓಕೆ 3 ಜನನೂ ನನ್ನ ಸಬ್ಸ್ಕ್ರೈಬರ್ಸ್ ಬಂದು ಎಷ್ಟು ಚೆನ್ನಾಗಿರುತ್ತಲ್ವ ಗೈಸ್ ಮತ್ತು ಗೈಸ್ ಏನು ಸಮಾಚಾರ ಎಲ್ಲರೂ ಹೇಗಿದ್ದೀರಾ ಊಟ ಆಯಿತಾ ತಿಂಡಿ ಆಯಿತಾ ಕಾಫಿ ಆಯಿತಾ ಗೈಸ್ ನಿನಗೆ ಕೇಳಿಲ್ಲ ನಾನು ಐ ಆಮ್ ಸೋ ಸಾರಿ ಮತ್ತು ಸ್ವಲ್ಪ ಇವಾಗ ಕೆಲಸ ಜಾಸ್ತಿ ಇದೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನಂಗೆ ಗೊತ್ತು ನೀವು ಅರ್ಥ ಮಾಡ್ಕೊತೀರಾ ಅಂತ ಬಟ್ ಟೆಲ್ಲಿಂಗ್ ಅಷ್ಟೇ ಇನ್ನೂ ಒಂದು 2 ವೀಕ್ಸ್ ಹೀಗೆ ಇರುತ್ತೆ ಗೈಸ್ ಸ್ಕೆಡ್ಯೂಲ್ಸ್ ಎಲ್ಲ ಸ್ವಲ್ಪ ಜಾಮ್ ಆಗೋಗಿದೆ ಯಾಕಂದರೆ ಫಸ್ಟು ಇವಾಗೆಲ್ಲ ಅನಲೈಸ್ ಮಾಡೋದಿರುತ್ತೆ ಪ್ರಾಜೆಕ್ಟ್ಸ್ ಎಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ ಎಲ್ಲ ಅದಕ್ಕೆ ಅಷ್ಟೇ ಗೈಸ್ ಮತ್ತು ಗೈಸ್ ಇನ್ನೂ ಫ್ರೆಶ್ ಅಪ್ ಆಗಿಲ್ಲ ನಾನು ಡೈಲಿ ಬಂದ ತಕ್ಷಣ ಫೋನ್ ಇಟ್ಕೊಂಡು ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತೀನಿ ನನಗೆ ವೆಯ್ಟ್ ಮಾಡೋಕ್ಕಾಗ್ತಾರಲ್ಲ ಯಾಕಂದರೆ ಬೆಳಗ್ಗೆಯಿಂದ ನಾನು ಕರೆಕ್ಟಾಗಿ ಮಾತಾಡಿರಲ್ಲ ಸೊ ಅದಕ್ಕೆ ಯಾವಾಗ ಮಾತಾಡೋಣ ಅನಿಸ್ತಾ ಇರುತ್ತೆ ನಾನು ಅದಕ್ಕೆ ಬೇಗ ಬಂದ ತಕ್ಷಣ ಫ್ರೆಶ್ ಅಪ್ ಹೋಗಲ್ಲ ಸೀದಾ ಹಿಂಗೆ ಇಟ್ಕೊಂಡು ಮಾತಾಡ್ಕೊಂಡು ಕೂತ್ಕೊತೀನಿ ನಿಮ್ಮ ಜೊತೆ ಮತ್ತೆ ಶೆಕೆ ಆಗ್ತಾಯಿದೆ ಆ್ಯಕ್ಚುಲಿ ಫ್ಯಾನ್ ಹಾಕಿದ್ರೆ ಗೊತ್ತಾ ಇದು ಮೈಕಲ್ಲಿ ನೀಟಾಗಿ ಕೇಳಿಸಲ್ಲ ಆ್ಯಕ್ಚುಲಿ ಇದೆ ಏರ್ ನಾಯ್ಸ್ ಕ್ಯಾನ್ಸಲೇಷನ್ ಇದೆ ಹಾಕ್ಕೊಬೇಕು ನಾನು ಅದು ಎಲ್ಲೋ ಹಾಕ್ಬಿಟ್ಟಿದ್ದೀನಿ ನಾನು ಮನಾಲಿಗೆ ಎತ್ಕೊಂಡು ಹೋಗಿದ್ದೆ ಅಲ್ವಾ ಮನಾಲಿ ಬಂದ ತಕ್ಷಣ ಏನು ನನ್ನ ಬ್ಯಾಗೇಜಸ್ ಎಲ್ಲ ಏನು ಕ್ಲಿಯರೇ ಮಾಡಿಲ್ಲ ಎಲ್ಲ ಹಂಗಂಗೆ ಇಟ್ಟಿದ್ದೀನಿ ಔಟ್ಫಿಟ್ಸ್ ಕೂಡ ಅಷ್ಟೇ ವಾಷಿಗೆ ಹಾಕೋದೆಲ್ಲ ವಾಷಿಗೆ ಹಾಕಿದ್ದೀನಿ ಎಲ್ಲ ವಾಶ್ ಆಗಿದೆ ಬಟ್ ಅದೆಲ್ಲ ಎತ್ತಿಟ್ಕೊಬೇಕು ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಿಲ್ಲ ಗೈಸ್ ನಾನು ನೀವು ಅಬ್ಸರ್ವ್ ಮಾಡಿ ಫಸ್ಟ್ ವೀಡಿಯೋ ಇತ್ತಲ್ಲ ಅದೇ ಫಸ್ಟ್ ವೀಡಿಯೋದಲ್ಲಿ ಇತ್ತಲ್ಲ ಬೆಡ್ ಸ್ಪ್ರೆಡ್ಡು ಅದೇ ಇದೆ ಚೇಂಜೇ ಮಾಡಿಲ್ಲ ಅಷ್ಟು ಬ್ಯುಸಿ ನಾನು ಅಷ್ಟು ನನಗೆ ಟೈಮ್ ಸಿಗ್ತಿಲ್ಲ ಮಾಡ್ಕೊಳಕ್ಕೆ ನಮ್ಮ ಅಮ್ಮನೂ ಮಾಡ್ತಾರೆ ಬಟ್ ನಾನು ಹೇಳಿಲ್ಲ ಅವ್ರಿಗೆ ಇದೆಲ್ಲ ಚೇಂಜ್ ಮಾಡಿ ಏನು ಅಂತ ನಾನಿಲ್ಲ ನನ್ನ ರೂಮಿಗೆ ಯಾರೂ ಬರಲ್ಲ ನೋ ಎಂಟ್ರಿ ಯಾಕಂದರೆ ಸ್ವಲ್ಪ ಸ್ಟಫ್ಸ್ ಇದೆಲ್ಲ ನನಗೆ OCD ಪ್ರಾಬ್ಲಮ್ ಇದೆ ನನಗೆ ಎಲ್ಲಿ ಏನು ಇಟ್ಟಿರ್ತೀನೋ ಅಲ್ಲೇ ಇರಬೇಕು ನನಗೇನೋ ಸಿಕ್ಕಿಲ್ಲ ಅಂದರೆ ನನಗೆ ಅದು ಆಗಲ್ಲ ಎಲ್ಲ ನೀಟಾಗಿರ್ಬೇಕು ನನಗೆ ಬಟ್ ನೀಟಾಗಿಲ್ಲ ಎಲ್ಲ ಎಲ್ಲೆಲ್ಬೇಕು ಅಲ್ಲೆಲ್ಲ ಬಿಸಾಡಿದ್ದೀನಿ ಒಂದು ವೀಕೆಂಡ್ ಮಾಡ್ಕೊಬೇಕು ಸಂಡೇ ಒಂದಿನ ರಜಾ ಇದೆ
ಬಟ್ ಅಪಾಯಿಂಟ್ಮೆಂಟ್ ತೊಗೊಬೇಕು ಸ್ಕಿನ್ ಇಲ್ಲೆಲ್ಲ ನೋಡಿ ಸ್ವಲ್ಪ ಇದು ಡಸ್ಟಿಗೆ ಹೋಗಿ ಬಂದಲ್ಲ ಅಂದರೆ ನೀರೆಲ್ಲ ಚೇಂಜ್ ಆಯ್ತಲ್ಲ ಮನೇಲಿ ಹೋಗಿ ಬಂದು. ಸೊ ಅದಕ್ಕೆ ಒಂದ್ಸಲ ಕ್ಲೀನಪ್ ಮಾಡ್ಕೊಂಬೇಡ ಫೇಸ್ ಅಂತ. ಫೇಸ್ ನಾನು ಟ್ರೀಟ್ಮೆಂಟ್ ತೊಗೊತೀನಿ ಅಂದರೆ 2 ಮಂತ್ಸ್ 3 ಮಂತ್ಸ್ ಅಥವಾ 1 ಮಂತಿಗೆ ಅದು ಹೊರಗಡೆ ಹೋಗಿ ಬಂದ ತಕ್ಷಣ ಒಂದು ಸೆಷನ್ ಹೋಗಿ ಬಂದುಬಿಡ್ತೀನಿ ನಾನು. ಯಾಕಂದರೆ ಗೊತ್ತು ನಿಮಗೆ ಸೆನ್ಸಿಟಿವ್ ಸ್ಕಿನ್ ಅಂತ ಬೆಳಗ್ಗೆನೇ ಹೇಳಿದ್ದೆ ನಾನು ಅದೆಲ್ಲ ನಿಮಗೆ. ಸೊ ಅದು ಬಟ್ ನಾನು ನಿಮ್ಗೆ ಯಾರಿಗೂ ಸಜೆಸ್ಟ್ ಮಾಡಲ್ಲ, ಅದು ಹೇಳೋದು ಇಲ್ಲ ನಾನು. ತೀರಾ ಸೆನ್ಸಿಟಿವ್ ಇರೋರಿಗೆ ಬೇಕಾದ್ರೆ ನಾನು ಹೇಳ್ತೀನಿ ನಾನು ಏನೇನು ಮಾಡ್ತೀನಿ ಅಂತ, ಅದು ಬೇಕಾದ್ರೆ ನೀವು ಫಾಲೋ ಮಾಡ್ಬೋದು. ಬಟ್ ನಾರ್ಮಲ್ ಸ್ಕಿನ್ನು, ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್ ಈ ಥರ ಇರೋರಿಗೆಲ್ಲ ಓಕೆ, ಅದೆಲ್ಲ ಏನೂ ಪ್ರಾಬ್ಲಮ್ ಆಗಲ್ಲ. ಬಟ್ ನಾನು ತುಂಬ ಸೆನ್ಸಿಟಿವ್ ಗೈಸ್, ನೀವೇ ನಿಮಗೆ ಗೊತ್ತು, ಅದು ಹೇಳೋದು ಏನು ಬೇಡ ಅಲ್ವಾ. ನೀರು ಕೂಡ ನಂಗೆ ಅಲರ್ಜಿ ಹೇಳಿದ್ದೀನಲ್ಲ ನಾನು, ವಾಟರ್ ಅಲರ್ಜಿ, ಆಯಿಲ್ ಅಲರ್ಜಿ ಇದೆ, ಡಸ್ಟ್ ಅಲರ್ಜಿ ಇದೆ. ಅಥವಾ ಒಂಚೂರು ಟ್ರಾವೆಲ್ ಹೋಗಿ ಬಂದುಬಿಟ್ರೆ ನನಗೆ ನನ್ನ ಫೇಸ್ ಜಾಸ್ತಿ ಡಸ್ಟಿಗೆ ಎಕ್ಸ್ಪೋಸ್ ಮಾಡಿದಾಗ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ, ಆಕ್ನೇಸ್ ಬರುತ್ತೆ. ಅದಕ್ಕೆ ಹೋಗಬೇಕು ಗೈಸ್. LHR ಇದೆ, LHRಗೂ ಹೋಗಿಲ್ಲ ನಾನು. ಟ್ರಿಪ್ಪಿಗಿಂತ ಮುಂಚೆನೇ ಹೋಗಬೇಕಂತ ಹೇಳಿದ್ದೆ ಅಲ್ವಾ, ಅಪಾಯಿಂಟ್ಮೆಂಟು ತೊಗೊಂಡಿಲ್ಲ. ಸಂಡೇ ಒಂದಿನ ಹೋದರೆ ಬ್ಯಾಕ್ ಟು ಬ್ಯಾಕ್ ನಾನು ಬ್ಯಾಂಗ್ಳೂರ್ ಟ್ರಾವೆಲ್ ಮಾಡ್ದಂಗೆ ಆಗುತ್ತೆ. ರಜೆ ಇರಲ್ವಲ್ಲ, ಸ್ಯಾಟರ್ಡೇನೂ ರಜೆ ಇರಲ್ಲ. ಅದಕ್ಕೆ ಗೈಸ್ ಇಷ್ಟೇ. ನಾಳೆ ಸಿಗ್ತೀನಿ ಗೈಸ್. ತುಂಬ ಸ್ವಲ್ಪ ಟಯರ್ಡ್ ಫೀಲ್ ಇವತ್ತು. ಓಕೆನಾ, ಯಾರು ಬೇಜಾರು ಮಾಡ್ಕೊಬೇಡಿ. ನಾಳೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ಬೆಳಗ್ಗೆ ಬೇಗ ಸಿಗ್ತೀನಿ ಗೈಸ್. ಅಪ್ಡೇಟ್ಸ್ ಎಲ್ಲ ನೋಡಿದ್ರಿ ಅಲ್ವಾ ಗೈಸ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಖುಷಿ ಆಗ್ತಾ ಇರುತ್ತೆ ಅಂತ ಗೊತ್ತು, ಯಾಕಂದರೆ ದಿಸ್ ಈಸ್ ಆರ್ ಚಾನಲ್, ನಾಟ್ ಮೈ ಚಾನಲ್. ಸೊ ಗ್ರೋತ್ ಆದರೂ ಅಷ್ಟೇ, ಏನೇ ಆದರೂ ಅಷ್ಟೇ, ವಿ ಹ್ಯಾವ್ ಟು ಫೇಸ್. ನನ್ನೊಬ್ಬಳೆ ಅಂತ ತೊಗೊಂಡಿಲ್ಲ ನಾನು. ಸೊ ವಿ ಅಂತ, ದಟ್ ಇಸ್ ವಾಟ್ ಐ ಫೀಲ್. ನಮ್ಮ ಚಾನಲ್ ಅಂತ, ನನ್ನ ಚಾನಲ್ ಅಂತಲ್ಲ, ನಮ್ಮ ಚಾನಲ್. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ ಗೈಸ್. ಓಕೆನಾ, ನಾಳೆ ಸಿಗ್ತೀನಿ. ಬೇಗನೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ನಾಳೆ. ಓಕೆನಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬೈ ಗೈಸ್.